ಸಸಿ ನೆಡುವ ಮುನ್ನ ಮಣ್ಣಿನ ಮೇಲೆ ಈ ಶೀಟ್ ಹಾಕೋದಕ್ಕೆ ಮಲ್ಚಿಂಗ್ ಅಂತಾರ. ಮಲ್ಚಿಂಗ್ ಮಾಡುವುದರಿಂದ ಪ್ರಮುಖ ಪ್ರಯೋಜನಗಳೇನೆಂದರೆ ನೀರಿನ ಸಂರಕ್ಷಣೆ, ಕಳೆ ನಿಯಂತ್ರಣ, ಮಣ್ಣು ಉಷ್ಣತೆ ನಿಯಂತ್ರಣ, ಹೆಚ್ಚಿನ ಇಳುವರಿ, ರೋಗ ಮತ್ತು ಕೀಟ ನಿಯಂತ್ರಣ, ಕಾರ್ಮಿಕ ಮತ್ತು ವೆಚ್ಚ ಉಳಿತಾಯ. ಬ್ಲ್ಯಾಕ್, ಸಿಲ್ವರ್ ಬ್ಲ್ಯಾಕ್, ವೈಟ್, ಟ್ರಾನ್ಸ್ಪರೆಂಟ್ ಮತ್ತು ಕಲರ್ ಶೀಟ್ಸ್ ಸಿಗುತ್ತಾ. ಮಲ್ಚಿಂಗ್ ಶೀಟನ್ನು ಬೆಳೆ, ಕಾಲ ಮತ್ತು ನೀರಿನ ಅನುಕೂಲತೆ ಮೇಲೆ ಬಳಸಲಾಗುತ್ತೆ. ಬ್ಲ್ಯಾಕ್ ಶೀಟ್ ಚಳಿ ಮತ್ತು ಮಳೆಗಾಲದಾಗ ಭಾಳ ಬಳಕೆ ಮಾಡ್ತಾರ. ಇದು ಸೂರ್ಯನ ಕಿರಣವನ್ನು ಹೀರ್ಕೊಂಡು ಮಣ್ಣಿನ ಟೆಂಪರೇಚರ್ ಜಾಸ್ತಿ ಮಾಡಿ ಮಾಯ್ಶ್ಚರ್ನ ಮೇಂಟೈನ್ ಮಾಡ್ತೈತಿ. ಇದರಿಂದ ಬಿಳಿ ಬೇರುಗಳ ಬೆಳವಣಿಗೆ ಜಾಸ್ತಿ ಆಕೈತಿ. ಸಿಲ್ವರ್ ಬ್ಲ್ಯಾಕ್ ಶೀಟ್ ಮತ್ತು ವೈಟ್ ಬ್ಲ್ಯಾಕ್ ಶೀಟ್ ಬಿಸಿಲು ಕಾಲದಾಗ ಭಾಳ ಬಳಕೆ ಮಾಡ್ತಾರ. ಇದು ಸೂರ್ಯನ ಕಿರಣವನ್ನು ಹೀರ್ಕೊಂಡ್ರು ಸಾಯಿಲ್ ಟೆಂಪರೇಚರ್ ತಂಪಾಗಿಡ್ತೈತಿ ಮತ್ತು ಸಾಯಿಲ್ ಮಾಯ್ಶ್ಚರ್ನ ಮೇಂಟೈನ್ ಮಾಡೋದ್ರಿಂದ ನೀರಿನ ಬಳಕೆನೂ ಕಡಿಮೆ ಆಕೈತಿ. ಟ್ರಾನ್ಸ್ಪರೆಂಟ್ ಶೀಟಿಗೆ ಕ್ಲಿಯರ್ ಶೀಟ್ನು ಅಂತಾರ. ಇದು ಚಳಿ ಪ್ರದೇಶ ಅಥವಾ ಚಳಿಗಾಲದ ಭಾಳ ಬಳಕೆ ಮಾಡ್ತಾರ. ಇಲ್ಲಿ ಸೂರ್ಯನ ಕಿರಣ ಮಣ್ಣಿಗೆ ಬೀಳೋದ್ರಿಂದ ಮಣ್ಣಿನ ಟೆಂಪರೇಚರ್ ಜಾಸ್ತಿ ಆಗಿ ಮಾಯ್ಶ್ಚರ್ ಕಡಿಮೆ ಆಕೈತಿ. ಇದರಿಂದ ಮಣ್ಣಾಗಿರೋ ರೋಗಾಣುಗಳು, ಕೀಟ ಮತ್ತು ಕಳಿ ಬೀಜಗಳು ನಾಶ ಆಗ್ತಾವ.